ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ. ಇವತ್ತು ನಾನು ನಿಮ್ಗೆ ಒಂದು ಟಿಪ್ ನ ತಗೊಂಡ್ ಬಂದಿದ್ದೀನಿ. ನಿಮ್ಮ ರೇಷ್ಮೆ ಬಟ್ಟೆಗಳನ್ನ ಹೇಗೆ ಕಾಳಜಿ ವಹಿಸಿ ಚೆನ್ನಾಗಿ ಇರಿಸೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಕೆಲವು ಟಿಪ್ ಗಳನ್ನ ಕೊಡ್ತೀನಿ. ರೇಷ್ಮೆ ಸೀರೆ, ಶಾಲು, ಜರಿ, ಲಂಗ, ಧೋತಿ ಇಂತಹ ರೇಷ್ಮೆ ಬಟ್ಟೆಗಳನ್ನ ವರ್ಷಕ್ಕೊಮ್ಮೆ ಆದ್ರೂ ಎಳೆ ಬಿಸಿಲಿನಲ್ಲಿ ಚಾಪೆ ಮೇಲೆ ಹರಡಬೇಕು. ಹೀಗೆ ಮಾಡೋದ್ರಿಂದ ರೇಷ್ಮೆ ಬಟ್ಟೆಗಳು ಮಡಚಿ ಹೇಗೆ ಇಟ್ಟಿರ್ತೀವೋ ಹಾಗೆ ಹಾಳಾಗೋದಿಲ್ಲ. ಯಾವುದೇ ರೇಷ್ಮೆ ಬಟ್ಟೆಯನ್ನ ಹತ್ತಿ ಬಟ್ಟೆಯಿಂದ ಸುತ್ತಿಡಿ ಅಥವಾ ಹತ್ತಿ ಬಟ್ಟೆಯಿಂದ ಮಾಡಿದ ಬ್ಯಾಗ್ಗಳನ್ನ ಬಳಸಿ ರೇಷ್ಮೆ ಬಟ್ಟೆಯನ್ನ ಸುತ್ತಿಡಿ. ಹಾಗೆ ಸುತ್ತಿಟ್ಟ ಬ್ಯಾಗ್ಗಳ ಮೂಲೆಯಲ್ಲಿ ಲಾವಂಚ ಬೇರುಗಳನ್ನ ಇಡಿ. ಇದರಿಂದ ಬಟ್ಟೆಗೆ ಪರಿಮಳ ಇರುತ್ತೆ. ಇದು ಕ್ರಿಮಿನಾಶಕವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಯಾವ ಕಾರಣಕ್ಕೂ ರೇಷ್ಮೆ ಬಟ್ಟೆಗಳನ್ನ ಪ್ಲಾಸ್ಟಿಕ್ ಕವರ್ ಗಳಲ್ಲಿ ಇಡಬಾರ್ದು. ಪದೇ ಪದೇ ರೇಷ್ಮೆ ವಸ್ತ್ರಗಳನ್ನ ಡ್ರೈ ವಾಶ್ಗೆ ಕೊಡಬಾರ್ದು. ಇದರಿಂದ ಬಟ್ಟೆಗಳು ಹಾಳಾಗುತ್ತೆ. ರೇಷ್ಮೆ ಬಟ್ಟೆಗಳನ್ನ ತುಂಬಾ ಇಷ್ಟಪಟ್ಟು ಹಣನ ವ್ಯಯಿಸಿ ತಂದಿರ್ತೀವಿ. ಹಾಗೆ ತುಂಬಾ ಚೆನ್ನಾಗಿ ಅದನ್ನ ಕಾಪಾಡ್ಕೊಳ್ಬೇಕು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ದಿನ ಶುಭವಾಗಿರ್ಲಿ. ನಾನು ಭೂಮಿಕಾ ದೊಡ್ಡಯ್ಯ.